ಹಲೋ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು 7ನೇ ತರಗತಿಯ ತ್ರಿಭುಜಗಳು ಅನ್ನುವಂತ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ನೋಡಿ, ಅದರಲ್ಲಿ ಮೊದಲನೇ ಪ್ರಶ್ನೆ, ಮುಂದಿನ ಚಿತ್ರಗಳಲ್ಲಿ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯಿರಿ. ಈ ಒಂದು ಮುಖ್ಯ ಪ್ರಶ್ನೆಯಲ್ಲಿ ನಾವು 4ನೇ ಲೆಕ್ಕವನ್ನ ಇವತ್ತು ತೆಗೆದುಕೊಂಡಿದ್ದೇವೆ. ಇಲ್ಲೊಂದು ತ್ರಿಭುಜದ ಚಿತ್ರವನ್ನು ಕೊಟ್ಟಿದ್ದಾರೆ. ತ್ರಿಭುಜದ ಚಿತ್ರವನ್ನು ಕೊಟ್ಟು ಏನನ್ನ ಕೇಳ್ತಾ ಇದ್ದಾರೆ? ಎಕ್ಸ್ ನ ಬೆಲೆಯನ್ನ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಈ ತ್ರಿಭುಜಕ್ಕೆ ನಾವು ಏನ್ ಮಾಡೋಣ ಅಂದ್ರೆ ಹೆಸರನ್ನ ಕೊಡೋಣ. ಹಾಗಾದ್ರೆ ಎ ಬಿ ಸಿ, ಹೌದಾ? ಹಾಗಾದ್ರೆ ಇದು ಯಾವುದು? ತ್ರಿಭುಜ ಎ ಬಿ ಸಿ. ಹಾಗಾದ್ರೆ ಈ ತ್ರಿಭುಜಕ್ಕೆ ನಾವೀಗ ಒಂದು ಹೆಸರನ್ನು ಕೊಟ್ಟಿದ್ದೇವೆ, ತ್ರಿಭುಜ ಎ ಬಿ ಸಿ. ಇದರಲ್ಲಿ ನಾವು ಎಕ್ಸ್ ಬೆಲೆಯನ್ನ ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ಮೊದಲು ಗೊತ್ತಿದ್ದಂತಹ ದತ್ತಾಂಶಗಳನ್ನ ಬರೆದುಕೊಳ್ಳೋಣ. ಕೋನ ಎ, ನೋಡಿ ಕೋನ ಎ ಎಷ್ಟಿದೆ ಅಂದ್ರೆ ಎಕ್ಸ್ ಇದೆ. ಅದೇ ರೀತಿಯಲ್ಲಿ ಕೋನ ಬಿ ಎಷ್ಟಿದೆ? 50 ಡಿಗ್ರಿ. ಎಷ್ಟಿದೆ? 50 ಡಿಗ್ರಿ. ಕೋನ ಸಿ ಎಕ್ಸ್. ಹಾಗಾದ್ರೆ ನಮಗೆ ಇಲ್ಲಿ ಎಕ್ಸ್ ಬೆಲೆಯನ್ನ ಕಂಡುಹಿಡಬೇಕಂದ್ರೆ ತ್ರಿಭುಜದ ಒಂದು ಮುಖ್ಯವಾದಂತಹ ಗುಣ ಗೊತ್ತಿರಬೇಕು. ತ್ರಿಭುಜದ ಗುಣಗಳಲ್ಲಿ ಏನಪ್ಪಾ ಅಂದ್ರೆ ಮುಖ್ಯವಾದದ್ದು ತ್ರಿಭುಜದ ಒಳ ಕೋನಗಳ ಮೊತ್ತ. ಹೌದಾ? ಒಳ ಕೋನಗಳ ಮೊತ್ತ ಎಷ್ಟಾಗ್ತಾ ಇದೆ? 180 ಡಿಗ್ರಿ ಆಗ್ತಾ ಇದೆ ಅಂತೇಳಿ ನಮ್ಗೆ ಗೊತ್ತಿದೆ. ಹಾಗಾದ್ರೆ ನೋಡಿ, ತ್ರಿಭುಜದ ಒಳ ಕೋನಗಳ ಮೊತ್ತ ಎಷ್ಟು? 180 ಡಿಗ್ರಿ. 180 ಡಿಗ್ರಿ. ಈಗ ಬರೆದುಕೊಳ್ಳೋಣ. ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ =180 ಡಿಗ್ರಿ. ಇಲ್ಲ ರೀ, ಕೋನ ಎ ಅಂದ್ರೆ ಎಕ್ಸ್ ಇದೆ, ಪ್ಲಸ್ ಕೋನ ಬಿ ಅಂದ್ರೆ 50 ಡಿಗ್ರಿ ಇದೆ, ಕೋನ ಸಿ ಅಂದ್ರೆ ಎಕ್ಸ್ ಇದೆ. ಹಾಗಾದ್ರೆ ಒಟ್ಟು 180 ಡಿಗ್ರಿಗಳು. ಹೌದಾ? ಇಲ್ಲಿ ನೋಡಿ, ಇದು ಯಾವ ರೀತಿಯಾಗಿ ಮಾಡ್ಬೇಕಂದಾಗ ಈ ಎಕ್ಸ್ ಹಿಂದೆ ಏನೂ ಇಲ್ಲ ಅಂತಂದಾಗ, ಏನೂ ಇಲ್ಲ ಅಂದ್ರೆ ಒಂದಿದೆ ಅಂತ ತಿಳ್ಕೋಬೇಕು. ಈ ಎಕ್ಸ್ ಹಿಂದೆ ಏನಿದೆ? ಒಂದಿದೆ. ಹಾಗಾದ್ರೆ 1x ಪ್ಲಸ್ 1x, 1x ಕೂಡಿಸಿದಾಗ 2x ಆಯ್ತು. ಹೌದಾ? 2x ಪ್ಲಸ್ 50 ಡಿಗ್ರಿ =180 ಡಿಗ್ರಿ. ಈಗ ನೋಡಿ, 2x ಅನ್ನ ಹಾಗೆ ಬರೆದುಕೊಳ್ಳೋಣ. 2x =180 ಡಿಗ್ರಿ. ಈ 50 ಡಿಗ್ರಿಯನ್ನ ಬಲಭಾಗಕ್ಕೆ ಕಳಿಸಿದಾಗ ಪ್ಲಸ್ ಇದ್ದದ್ದು ಮೈನಸ್ ಆಗ್ತಾ ಇದೆ, 50 ಡಿಗ್ರಿ. ಹಾಗಾದ್ರೆ 150 ಡಿಗ್ರಿಯಲ್ಲಿ 50 ಡಿಗ್ರಿಯನ್ನು ಕಳೆದಾಗ ಎಷ್ಟಾಗ್ತಾ ಇದೆ? 130 ಡಿಗ್ರಿ. ಇಲ್ಲಿ ನೋಡಿ, 2x = 130 ಡಿಗ್ರಿ. ಇಲ್ಲಿ ನೋಡಿ, 2x ಅಂದ್ರೆ 2 ಗುಣಿಸು x. ಇವೆರಡು 2 ಮತ್ತು x ಗಳ ನಡುವೆ ಇಲ್ಲಿ ಏನಿರ್ತಾ ಇದೆ? ಗುಣಾಕಾರ ಚಿಹ್ನೆ ಇರ್ತಾ ಇದೆ. ಹಾಗಾದ್ರೆ ನಮಗೆ x ಬೇಕಂದ್ರೆ ಇಲ್ಲಿ ಬಂದಂತ ಉತ್ತರ ಎಷ್ಟು? 130. ಅದನ್ನ 130. ಹಾಗಾದ್ರೆ ಈ 2 ಬಲಭಾಗಕ್ಕೆ ಹೋದಾಗ ಗುಣಾಕಾರ ಇದ್ದದ್ದು ಏನಾಗ್ತಾ ಇದೆ? ಭಾಗಾಕಾರ ಆಗ್ತಾ ಇದೆ. ಹಾಗಾದ್ರೆ ಇಲ್ಲಿ ಗುಣಾಕಾರ ಇದ್ದದ್ದು ಇಲ್ಲಿ ಒಂದು ಭಾಗಾಕಾರ ಆಯ್ತು. 130 ಡಿಗ್ರಿಯನ್ನ 2ರಿಂದ ಭಾಗಿಸಬೇಕು. 2 1 2 6 12, 1 ಉಳಿತು, ಮುಂದೆ 0 ಇದೆ, 10 ಆಯ್ತು, 2 5 10. ಆದ್ದರಿಂದ ನಮ್ಗೆ x ಎಷ್ಟು ಬಂತು? x =65 ಡಿಗ್ರಿ. x =65 ಡಿಗ್ರಿ. ಇದು ಗೊತ್ತಾಯ್ತಲ್ಲ? 180 ಡಿಗ್ರಿಯಲ್ಲಿ 50 ಡಿಗ್ರಿಯನ್ನು ಕಳೆದಿದ್ದೇವೆ, 130 ಡಿಗ್ರಿ ಬಂತು. ಅಂದ್ರೆ 2x ಅಂದ್ರೆ 130 ಡಿಗ್ರಿ. ಈಗ 130 ಡಿಗ್ರಿಯನ್ನ ಹಾಗೆ ಬರ್ಕೊಂಡಿದ್ದೀನಿ. ಇಲ್ಲಿ x ಇದೆ. ಈ 2 ಏನಿದೆ ಅಲ್ಲ, ಇಲ್ಲಿ ಗುಣಾಕಾರ ಇದ್ದದ್ದು ಬಲಭಾಗಕ್ಕೆ ಹೋದಾಗ ಭಾಗಾಕಾರ ಆಗ್ತಾ ಇದೆ. ಹೀಗಾಗಿ ಇದು ಇಲ್ಲಿ ಬಂದು ಭಾಗಾಕಾರ ಆಯ್ತು. 130ನ್ನ 2ರಿಂದ ಭಾಗಿಸಿದಾಗ ನಮ್ಗೆ ಎಷ್ಟು ಬಂತು? 65 ಡಿಗ್ರಿ ಬಂತು. ಹಾಗಾಗಿ x =65 ಡಿಗ್ರಿ. x =65 ಡಿಗ್ರಿ ಅಂದ್ರೆ ಯಾವ್ದಿದೆ ನೋಡಿ? x ಅಂದ್ರೆ ಕೋನ ಎ, ಇಲ್ಲಿ x ಅಂದ್ರೆ ಕೋನ ಸಿ ಇದೆ. ಹಾಗಾಗಿ
ಕೋನ ಎ ಇಸ್ಕೊಲ್ ಟು 65 ಡಿಗ್ರಿ, ಕೋನ ಸಿ ಇಸ್ಕೊಲ್ ಟು 65 ಡಿಗ್ರಿ ಅಂತೇಳಿ ಬರ್ತಾ ಇದೆ. ಈ ರೀತಿಯಾಗಿ ನಾವು ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿದಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.